ಇವತ್ತಿನ ವಿಶೇಷ ಏನಪ್ಪ ಅಂದರೆ, ನಿನ್ನೆ ಮನೆ ಕಟ್ಟುವಂಥ ಸಂದರ್ಭದ ಆ ಒಂದು ಅಡಿಪಾಯವನ್ನು ತೆಗೆಯುವಾಗ ಒಂದು ಸರ್ಪದ ಮರಿ ಸಿಕ್ಕಿ ಅದು ಸತ್ತೋಗಿದೆ ಅಂತ ಹೇಳಿ ಫೋನ್ ಮಾಡಿದ್ದಕ್ಕೆ ಇವತ್ತು ಬೆಳಗ್ಗೆ ನಾನು ಹೋಗಿದ್ದು. ಯಾವಾಗಲೂ ಅಷ್ಟೇ, ಅದನ್ನು ನೋಡಿ ಮಾಡಬೇಕು ಕೆಲಸವನ್ನು. ಅದು ಒಂದು ಕಡೆ. ಆಕಸ್ಮಿಕವಾಗಿ ಈ ರೀತಿ ಆದಾಗ ತಕ್ಷಣ ಅದಕ್ಕೆ ಧರ್ಮಕಾಷ್ಟಕ್ಕೆ ಏನು ಬಳಸ್ತೇವೋ, ತುಳಸಿ ಇರ್ಬೋದು, ಗಂಧ ಇರ್ಬೋದು, ಇಂತಹ ಕಟ್ಟಿಗೆಗಳನ್ನು ಬಳಸಿ ತುಪ್ಪ ಇತ್ಯಾದಿಗಳನ್ನು ಹಾಕಿ ಅದನ್ನು ದಹನ ಮಾಡಬೇಕು. ಸಾಧ್ಯವಾದರೆ, ಇವತ್ತು ಅವರಿಗೇನೋ ಸಾಧ್ಯ ಆಯಿತು, ನನಗೆ ಫೋನ್ ಮಾಡಿದ ತಕ್ಷಣ ನಾನು ಲಭ್ಯವಾದ್ದರಿಂದ ಇವತ್ತು ಹೋಗಿ ಮಾಡಿಸ್ಕೊಟ್ಟು ಬಂದೆ. 3 ದಿನ ಮೈಲಿಗೆಯನ್ನು ಉಪಯೋಗಿಸಬೇಕು, ಮತ್ತೆ ಅದರ ಮುಂದಿನ ಕರ್ಮಾಂಗಗಳನ್ನು ನಾಡ್ದು ಮಾಡಲಿಕ್ಕಿದ್ದೇವೆ. ಯಾವಾಗಲೂ ಸರ್ಪ ಸತ್ತಿದ್ದು ಕಂಡರೂ ಕೂಡ ಅದಕ್ಕೆ ಸಂಸ್ಕಾರವನ್ನು ನಾವು ಮಾಡುವಲು ವಿದ್ಯುಕ್ತರಾಗಬೇಕು. ಆ ಮನಸ್ಸನ್ನು ಇಡಬೇಕು. ಅದು ಒಂದು ಪ್ರಾಣಿಯೇ ಆಗಿದ್ರೂ ಕೂಡ ಅದರಲ್ಲಿ ದೈವಿಕವಾದಂಥ ಅಂಶಗಳು, ಶಕ್ತಿಗಳು ಇರೋದ್ರಿಂದ ಅದನ್ನು ಪೃಥುಶ್ರವಸ, ದೂರಶ್ರವಸ, ಇಷ್ಟು ದೂರ ಬೇಕಾದ್ರೆ ಹೋಗುವಂಥ ಶಕ್ತಿ ಇರುವಂಥದ್ದು ಸರ್ಪಗಳಿದೆ. ಹತ್ತತ್ರ ಓಡಾಡುವಂಥ ಸರ್ಪಗಳು ಇದೆ. ಅದನ್ನು ಗುರುತಿಸೋದು ಸ್ವಲ್ಪ ಕಷ್ಟ. ಹಾಗಾಗಿ ಅದನ್ನು ಸಂಸ್ಕಾರವನ್ನು ಮಾಡಬೇಕು. ಹಾಗೆ ಮಾಡಿದಾಗ ನಮ್ಮ ಕುಲಕೋಟಿ ಅಂದರೆ 100 ಜನ್ಮಗಳು, ನಮ್ಮ ವಂಶಾವಳಿ ಅನ್ನೋದೇನು ಮುಂದೆ ನಡೀತಾ ಹೋಗ್ತದೆ, ಅದಕ್ಕೆ ಅನುಕೂಲ ಆಗ್ತಾ ಹೋಗ್ತದೆ. ಆ ನಾಗರ ಅನುಗ್ರಹ ನಮಗೆ ಪ್ರಾಪ್ತಿ ಆಗ್ತದೆ.